ಬಳಿಕ ರಾಜ್ ಕಪೂರ್ ಅವ್ರ ಜೊತೆ ಆಗಿರ್ಬೋದು, ಪೃಥ್ವಿರಾಜ್ ಕಪೂರ್ ಅವರ ಜೊತೆ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಆಗಿರ್ಬೋದು, ಜಿತೇಂದ್ರ ಅವ್ರ ಜೊತೆ ಆಗಿರ್ಬೋದು, ಅನೇಕ ದಿಗ್ಗಜ ನಟರು ಹಿಂದಿಯಲ್ಲಿ. ಇವರೆಲ್ಲರೂ ಒಂದು ಕಾಲಕ್ಕೆ ಹಿಂದಿ ಸಾಮ್ರಾಜ್ಯವನ್ನು ಆಳಿದವ್ರನ್ನ. ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಬಂದಂಥ ಎತ್ತರದ ದಿಟ್ಟ ವ್ಯಕ್ತಿತ್ವದ ಧರ್ಮೇಂದ್ರ ಇವರೆಲ್ಲರ ಜೊತೆಗೆ ಹೊಂದಾಣಿಕೆ ಆದಂಥವ್ರು. ದಕ್ಷಿಣದ ನಟರ ಜೋಡಿ, ಉತ್ತರದ ನಟರ ಜೊತೆಗೆ ಪಶ್ಚಿಮ, ಪೂರ್ವ, ಮಧ್ಯದ ಎಲ್ಲ ನಟರೊಂದಿಗೆ ಮುಂಬೈಯಲ್ಲಿ ತಮ್ಮ ಬದುಕನ್ನು ತನ್ನ ಚಿತ್ರ ಜೀವನ ನೀಡಿದಂಥವ್ರು. ಅದರಲ್ಲೂ ಮೇರಾ ನಾಮ್ ಜೋಕರ್ ಅದರಲ್ಲಿ ಒಂದು ಸರ್ಕಸ್ ಒಡೆಯನಾಗಿ ಮಾಡಿದ ಪಾತ್ರ ರಾಜ ಕಪೂರರ ಒಂದು ಪಾತ್ರಕ್ಕೆ ಸಮಸಮವಾಗಿ ತಮ್ಮ ಪಾತ್ರವನ್ನು ತಂದು ನಿಲ್ಲಿಸಿದ್ದು. ಅದೇ ಕಾಲಕ್ಕೆ ಆ ಹೋರಾಟದ ಬದುಕಿನಲ್ಲಿ ಹೇಗಿರ್ತದೆ ಸರ್ಕಸ್ನ ಅನೇಕ ದೃಶ್ಯಗಳನ್ನು, ಸರ್ಕಸ್ನ ಅನೇಕ ಬದುಕುಗಳನ್ನು ಹಿಡಿದಿಟ್ಟಿದ್ದು ರಾಜ್ ಕಪೂರ್ ಅವ್ರ ಜೊತೆಗೆ ಎಂದೂ ಮರೆಯಲಾರದ ಸದಾ ನೋಡಿಸಿಕೊಳ್ಳುವ ಚಿತ್ರಗಳವೆಲ್ಲ. ಇವು ಒಂದು ಎಲ್ಲ ಲೆಕ್ಕ ಇಲ್ಲದಷ್ಟು ಪಾತ್ರಗಳನ್ನು ಮಾಡಿದಂಥವ್ರು ಅವರು. ಇಂಥ ಧರ್ಮೇಂದ್ರ ಅವರು ಈಗ ಈ ಇಡೀ ವಯಸ್ಸಿನಲ್ಲಿ ಮೇಲಿಂದ ಮೇಲೆ ಆರೋಗ್ಯ ತಪ್ಪಿತು ಕೆಲವೊಮ್ಮೆ ಅವರ ಜೀವ ಹೋಯಿತು ಅನ್ನೋದು ಶಬ್ದಗಳನ್ನು ಕೇಳಿದಾಗ ಹಾಗೂ ನೋವಾಗಿತ್ತು. ಆದರೆ ಮತ್ತೆ ಬದುಕಿದ್ರಲ್ಲ ಅನ್ನೋ ಸುದ್ದಿ ಕೇಳಿದಾಗ ಮತ್ತಷ್ಟು ಖುಷಿ ಆಗ್ತಾಯಿತ್ತು. ಈಗಲೂ ಇದು ಸುಳ್ಳು ಸುದ್ದಿ ಇರಬಹುದು ಅಂತೇಳಿ ಭಾಳಷ್ಟು ಜನ ನಂಬಿದ್ದಾರೆ. ಆದರೆ ಈ ನಮ್ಮ IANS ನ್ಯೂಸ್ ಸುದ್ದಿಯ ಪ್ರಕಾರ ಈಗಾಗಲೇ ಅವರ ಹಿರಿಮಗ ಸನಿ ದೇವಲ್ ಅವರ ದೇಹಕ್ಕೆ ಚಿತಾಸ್ಪರ್ಶ ಮಾಡಿ ಪಂಚಭೂತಗಳಲ್ಲಿ ಅವರ ದೇಹವನ್ನು ವಿಲೀನ ಮಾಡಿದ್ರು ಅಂತ ಸುದ್ದಿ ಕೇಳಿದ ಮೇಲೆ ಈ ಸುದ್ದಿಯನ್ನು ಸಹಿತ ನಾವು ನಂಬಲೇಬೇಕಾಗಿದೆ. ಯಾಕಂದರೆ ಧರ್ಮೇಂದ್ರ ಒಬ್ಬ ಏನಪ್ಪ ಅಂತಂದ್ರೆ ಚಿರ ಯುವಕ ಅಷ್ಟೇ ಅಲ್ಲ, ಮುಪ್ಪಿನಲ್ಲೂ ಹೇಗೆ ಬದುಕಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂಥ